ವೆಲ್ಕಮ್ ಟು ಸೊಗಸಾದ ಮೈಸೂರು. ಮನೆಗೆ ಬಂದಾಗ ನಮಗೆ ಒಂದು ಪೀಸ್ ಆಫ್ ಮೈಂಡ್, ಹೊರಗಡೆ ಟೆನ್ಷನ್ ಎಲ್ಲ ರಿಲೀಫ್ ಆಗಿ ಬಂದಾಗ ಒಂದು ಕಾಮ್ನೆಸ್ ಕೊಡೋದನ್ನ ನಾವು ಮನೆ ಅಂತೀವಿ. ಲೈಕ್ ದೇವಸ್ಥಾನ ಥರ ನಾವು ನಮ್ಗೇನು ಬೇಕೋ, ನಮ್ಮ ಫ್ಯಾಮಿಲಿಗೆ ಏನು ಬೇಕೋ, ಮಕ್ಳಿಗೆ ಏನು ಬೇಕೋ, ಮನೆಯವ್ರಿಗೆ ಏನು ಬೇಕೋ, ಅವ್ರಿಗೆ ಯಾವ ಥರ ಕಂಫರ್ಟ್ ಫೀಲ್ ಮಾಡ್ತಾರೆ ಅದನ್ನೆಲ್ಲ ನಾವು ಅಕಾಮಿಡೇಟ್ ಮಾಡಿ ಮಾಡೋದನ್ನು ಮನೆ ಅಂತೀವಿ. ಅದು ಎಲ್ಲರಿಗೂ ಖುಷಿ ಕೊಡಬೇಕು. ಬರೀ ಹೊರಗಡೆಯವರು ತುಂಬ ದೊಡ್ಡ ಇಂಟೀರಿಯರು ಅದೆಲ್ಲ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತೋರಿಸ್ಕೊಳ್ಳೋ ಥರ ಅಲ್ಲ. ಅದರಿಂದ ನಮ್ಗೇನು ಯೂಸ್ ಆಗ್ತಾಯಿದೆ, ಸೊ ಆ ಕಂಫರ್ಟ್ ನಮ್ಗೆ ಎಷ್ಟು ಪ್ರಯೋಜನ ಆಗ್ತಾಯಿದೆ ಅಷ್ಟೆಲ್ಲ ಖರ್ಚು ಮಾಡಿದ್ದು ಅನ್ನೋದ್ರ ಮೇಲೆ, ಸೊ ಆ ಬೇಸ್ ಮೇಲೆ ನಾವು ನಮ್ಮ ಮನೆಯನ್ನು ನಾವು ಡಿಸೈನ್ ಮಾಡ್ಕೊಂಡ್ವಿ. ಲೈಬ್ರರಿ ಆಗ್ಬೋದು, ಗಾರ್ಡನ್ ಆಗ್ಬೋದು, ಈ ಥರ ಪ್ರತಿಯೊಂದು ಎಲಿಮೆಂಟು ನಮ್ಮ ಮನೆಯಲ್ಲಿರಲಿ, ಚಿಕ್ಕದಾಗತ್ತೋ ದೊಡ್ಡದಾಗತ್ತೋ ಆ ಸೈಜಲ್ಲಿ ಎಷ್ಟು ಕಾಂಪ್ಯಾಕ್ಟಾಗಿ ನಾವು ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಸಾಧ್ಯನೋ ಅದನ್ನೆಲ್ಲ ಮಾಡ್ಕೊಂಡ್ವಿ. ಎಲ್ಲ ಇದೆ. ಇಲ್ಲ ಇದರಲ್ಲಿ ನನಗೆ ಏನು ಸಮಥಿಂಗ್ ಏನೋ ಇನ್ನೊಬ್ರು ಮನೆ ನೋಡಿ ನಮ್ಮ ಮನೇಲಿ ಇದಿಲ್ಲ ಅನ್ನೋ ಥರ ಏನೂ ಇಲ್ಲ. ಬಟ್ ಇರೋದನ್ನು ನಮಗೆ ಯಾವ ಥರ ಯುಟಿಲೈಸ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿದೆ, ಪ್ರತಿಯೊಂದು ಮೂಲೆ ಅಥವಾ ಒಂದೊಂದು ಕಾರ್ನರ್ಸಲ್ಲೂ ಒಂದೊಂದು ಫ್ಲೋರಲ್ಲಿ ಒಂದೊಂದು ಪಾರ್ಟ್ ಆಫ್ ಒಂದೊಂದು ಜಾಗಗಳನ್ನು ಹೆಂಗೆ ಯುಟಿಲೈಸ್ ಮಾಡ್ಕೋಬೋದು, ಅಂದರೆ ವೇಸ್ಟಾಗಿ ಉಳ್ಕೊಳ್ದೇ ಇರೋ ಥರ ಅಥವಾ ನಾವು ಅದಕ್ಕೆ ಹೋಗ್ದೇ ಅದು ಎಷ್ಟೋ ದಿನ ತಿಂಗಳಾರ್ಗಟ್ಲೆ ಅದನ್ನ ಮುಚ್ಚಿಟ್ಟಿರೋ ಥರ ಆ ಥರ ಯಾವುದೂ ಜಾಗಗಳಿಲ್ಲ. ಸೊ ಸಮಥಿಂಗ್ ಫ್ರಮ್ ದ ಗ್ರೌಂಡ್ ಫ್ಲೋರ್ ಟು ಲಾಸ್ಟ್ ಫ್ಲೋರ್ ತನಕ ಎಲ್ಲ ಜಾಗಗಳು ನಾವು ಎಲ್ಲ ಟೈಮಲ್ಲೂ ಯುಟಿಲೈಸ್ ಮಾಡೋ ಥರ ಮನೆ ಇದೆ ಅಂತ. ಜನರಲ್ ಆಗಿ ಬೇಸ್ಮೆಂಟ್ ಫ್ಲೋರ್ ಅಂತಂದರೆ ಮೈನಸ್ ಬಿಲೋ ದ ಗ್ರೌಂಡ್ ಲೆವೆಲ್ ಹೋಗೋದು ಕಾನ್ಸೆಪ್ಟು. ಪಾರ್ಕಿಂಗ್ ಅಂದರೆ ಇಲ್ಲ ಕೆಳಗಡೆ ಹೋಗಬೇಕು, ಇಲ್ಲಾಂದರೆ ಫಸ್ಟ್ ಫ್ಲೋರ್ ಒಂದು 20 ಮೆಟ್ಲು ಹತ್ಕೊಂಡು ಮೇಲ್ಗಡೆ ಬಂದು ಫಸ್ಟ್ ಫ್ಲೋರಲ್ಲಿ ಮನೆ ಮಾಡೋಕ್ಕೆ ಆ ಥರ ಇರುತ್ತೆ. ಬಟ್ ನಮಗೆ ಜನರಲಾಗಿ ನಾವು ಥಿಂಕ್ ಮಾಡಬೇಕಾಗಿರೋದು ಕಾರ್ ಹೈಟ್ ಎಷ್ಟಿರುತ್ತೆ ಅನ್ನೋದು ಮೇಯ್ನು. ನೀವು ಯಾವುದೇ SUV ಕಾರ್ ತೊಗೊಂಡ್ರು ಮ್ಯಾಕ್ಸಿಮಮ್ ಅಂದರೆ 5.75 ಅಡಿ ಇಸ್ ದ ಮ್ಯಾಕ್ಸಿಮಮ್ ಹೈಟು. ಇಫ್ ಇಟ್ ಈಸ್ 6 ಫೀಟ್ ನಿಮ್ಗೆ ಇತ್ತು ಕ್ಲಿಯರ್ ಅಥವಾ 6.5 ಫೀಟ್ ಕ್ಲಿಯರ್ ಇತ್ತು ಅಂತಲೇ ನೀವು ಯಾವ ಕಾರ್ ಬೇಕಾದ್ರೂ ಪಾರ್ಕ್ ಮಾಡ್ಬೋದು. ಆವಾಗ ಏನಾಗುತ್ತೆ, ನಮಗೆ ನಾವು ಇಲ್ಲಿ ಆ ಕಾನ್ಸೆಪ್ಟನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ಕೊಂಡು ಏನಂದರೆ ಮನೆ ಬಂದು ಒಂದು 4 ಅಡಿ ಹೈಟಲ್ಲಿ ಇಟ್ಕೊಳ್ಳೋದು, ಅದು ಇಟ್ ಫೀಲ್ ಲೈಕ್ ನಿಮಗೆ ಗ್ರೌಂಡ್ ಫ್ಲೋರ್ ಥರನೇ ಫೀಲ್ ಆಗುತ್ತೆ. ಬಟ್ ನಾವು ಮೇನ್ ಪಾರ್ಕಿಂಗು ಬೇಕಾಗುತ್ತೆ. ಹಂಗಾಗಿ ನಾವು 6.5 ಫೀಟ್ ಪಾರ್ಕಿಂಗ್ ಲೆವೆಲ್ ಇಟ್ಕೊಂಡು ಒಳಗಡೆ ಕಾರ್ ಬಂದರೆ ನೀವು ಸಫಿಷಿಯೆಂಟಾಗಿ ಕಾರ್ ನಿಲ್ಲಿಸೋ ಥರ ಮನೆ ಎಂಟ್ರೆನ್ಸ್ ಬಂದು ಜಸ್ಟ್ 4.5 ಫೀಟಲ್ಲಿ ಅಲ್ಲಿಂದ ಒಂದು 3 ಮೆಟ್ಲು ಹತ್ಕೊಂಡು ಬಂದರೆ ನೀವು ಬೇಸ್ಮೆಂಟ್ ಮೇಲ್ಗಡೆ ಬಂದಂಗೆ ಇರುತ್ತೆ. ಬಟ್ ನೀವು ಮನೆ ಮುಂದೆ ನಿಂತ್ಕೊಂಡಾಗ ನಿಮಗೆ ಫೀಲ್ ಲೈಕ್ ಗ್ರೌಂಡ್ ಫ್ಲೋರಲ್ಲೇ ಇದ್ದೀವಿ ಅನ್ನೋ ಥರ. ಹಾರ್ಡ್ಲಿ ಇನ್ನೊಂದು 4 ಮೆಟ್ಲು ಮೇಲಕ್ಕೆ ಬರ್ತೀರಾ, ಹಂಗಾಗಿ ನಿಮ್ಗೆ ಆಲ್ಮೋಸ್ಟ್ ಒಂದು 5-6 ಕಾರ್ ಪಾರ್ಕಿಂಗ್ ಮಾಡೋಷ್ಟು ಜಾಗ ಸಿಗುತ್ತೆ. ಆ ಕಾನ್ಸೆಪ್ಟನ್ನ ನಾವು ಇದರಲ್ಲಿ ಇದು ಮಾಡ್ಕೊಂಡ್ವಿ. ನಮ್ಗೆ ಇವಾಗ ಆ ಸ್ಪೇಸ್ ಬಂದು ಈ ಒಂದು ಸಣ್ಣ ಪುಟ್ಟ ಸ್ಟೋರೇಜ್ಗೂ ಯೂಸ್ ಆಗ್ತಾಯಿದೆ, ಏನಾದರೂ ಸಣ್ಣದಾಗಿ ಫಂಕ್ಷನ್ ಮಾಡ್ತೀವಿ ಅಂದ್ರೆ ಅದಕ್ಕೂ ಯೂಸ್ ಆಗ್ತಾಯಿದೆ. ಮೇಯ್ನ್ಲಿ ಪಾರ್ಕಿಂಗ್ ಸಫಿಷಿಯೆಂಟ್ ಯೂಸ್ ಆಗ್ತಾಯಿದೆ. ನಮಗೊಂದು 5-6 ಕಾರ್ ಪಾರ್ಕಿಂಗ್ ಪ್ರಾವಿಷನ್ ಇತ್ತು. ಯಾಕಂದರೆ ಈಗ ಮನೆ ಅನ್ನೋದು ಒಂದು ಜನ್ರೇಷನ್ಗೆ ಅಂತ ಅಂದ್ಬಿಟ್ಟು ಮಾಡಿರ್ತೀವಿ. ಆಲ್ಮೋಸ್ಟ್ ಒಂದು 70 to 75 ಇಯರ್ಸ್ ಇರುತ್ತೆ. ನಾವು 1 ವರ್ಷ 2 ವರ್ಷ ಅಥವಾ 5 ವರ್ಷಕ್ಕೆ ಒಂದು ಕಾರ್ ಸಾಕು ಆ ಥರ ಮಾಡ್ಕೊಂಡ್ರೆ ನಾಳೆ ಮಕ್ಕಳು ಕಾರ್ ತೊಗೊಂಡಾಗ ಏನು ಮಾಡೋದು, ಇವೆಲ್ಲ ಯೋಚನೆ ಮಾಡಿದ್ವಿ. ಹಂಗಾಗಿ ಈಗ ಅಟ್ಲೀಸ್ಟ್ ನಮ್ಮ ಹತ್ರ ಇರೋ ಕಾರ್ 1-2 ಇರುತ್ತೆ. ಮಕ್ಳು ಏನಾದ್ರು ತೊಗೊಂಡ್ರೆ 1-2 ತೊಗೊಂಡ್ರೆ ಅವಾಗ ಬೇಕಾಗತ್ತೆ. ಅವಾಗ ಮತ್ತೆ ಅವರು ಇಲ್ಲ ನನಗೆ ಕಾರ್ ನಿಲ್ಸೋಕ್ಕೆ ಜಾಗ ಇಲ್ಲ ಅದಿಲ್ಲ ಅಂತ ನಮ್ಮಿಂದ ಅವ್ರು ದೂರ ಹೋಗೋ ಥರ ಅವೆಲ್ಲ ಬರೋದೇ ಬೇಡ ಅಂತ ಅಂದ್ಬಿಟ್ಟು ಏನು ಮಾಡಿದ್ವಿ. ಸೊ ಅಟ್ಲೀಸ್ಟ್ ನಮ್ಮ ಜನ್ರೇಷನ್ನು ಮತ್ತು ನೆಕ್ಸ್ಟ್ ಆ ಮಕ್ಕಳು ಜನ್ರೇಷನ್ನು ಅದ್ರಲ್ಲಿ ಫುಲ್ಫಿಲ್ ಆಗೋ ಥರ ಇರಲಿ ಅನ್ನೋದನ್ನು ಫ್ಯೂಚರ್ ಐಡಿಯಾ ಇಟ್ಕೊಂಡು ನಾವು ಮಾಡಿದ್ವಿ. ಆಮೇಲೆ ನಮಗೆ ಒಳಗಡೆನೇ ಬಾಲ್ಕನಿಗಳು ಅದನ್ನೆಲ್ಲ ನಾವು ಔಟ್ಡೋರ್ ಮಾಡಿ ಹೊರಗಡೆಗೆ ಶೋ ಆಫ್ ಕೊಡೋದಕ್ಕಿಂತ ನಮ್ಗೆ ಕಂಫರ್ಟಬಲ್ ಆಗಿ ಯೂಸ್ ಆಗೋ ಥರ ಇರಲಿ ಅಂದ್ಬಿಟ್ಟು ಮನೆ ಒಳಗಡೆ ನಾವು ಇಂಡೋರ್ ಬಾಲ್ಕನಿಗಳು, ಇಂಡೋರ್ ಗಾರ್ಡನ್ನು, ಸೊ ಎಲ್ಲ ಇಂಡೋರ್ ಮಾಡ್ಕೊಂಡು ಹಂಗಾಗಿ ಎಂಟೈರ್ ಫ್ಯಾಮಿಲಿ ಆ ಒಂದು ಪರ್ಟಿಕ್ಯುಲರ್ ರೂಮಲ್ಲಿ ಆಗ್ಬೋದು ಅಥವಾ ಇದರಲ್ಲಾಗ್ಬೋದು ಆ ಬ್ಯೂಟಿನ ಅವ್ರು ಎಂಜಾಯ್ ಮಾಡ್ತಾರೆ. ಮಗಳು ರೂಮಲ್ಲಾದರೆ ಅವಳು, ಅಥವಾ ನಾವು ನಮ್ಮ ಮಾಸ್ಟರ್ ಬೆಡ್ರೂಮಲ್ಲಾದರೆ ಮಾಸ್ಟರ್ ಬೆಡ್ರೂಮು, ಆ ಥರ. ಸೊ ಆ ಥರ ಕಾನ್ಸೆಪ್ಟನ್ನ ನಾವು ಅದನ್ನು ಈ ಮನೆಯಲ್ಲೆಲ್ಲ ನಾವು ಇನ್ವಾಲ್ವ್ ಮಾಡ್ಕೊಂಡಿದ್ದೀವಿ.
ಈಗ ನಾವು ಡಿಸೈನ್ ಟೀಮಲ್ಲೇ ಇದ್ದಿದ್ದರಿಂದ ನಮಗೆ ಈ ಡ್ರೀಮ್ ಹೌಸ್ನ ಮಾಡಬೇಕನ್ನೋದು ಸುಮಾರು ಜನಕ್ಕೆ ನಾವು ಪ್ಲ್ಯಾನಿಂಗು ಅದೆಲ್ಲ ಕೊಟ್ಟಾಗಿತ್ತು. ಎಲ್ಲರದು ಸ್ವಲ್ಪ ನೆಗೆಟಿವ್ ಥಾಟ್ಸು, ಪೂಲ್ ಮಾಡಿದ್ರೆ ಒಳಗಡೆ ಕೋಲ್ಡ್ ಆಗುತ್ತೆ, ತುಂಬಾ ಇದಾಗತ್ತೆ, ಗಾರ್ಡನ್ ಮಾಡಿದ್ರೆ ಲೀಕೇಜ್ ಬರುತ್ತೆ, ಸೀಲಿಂಗ್ ಎಲ್ಲ ಹಾಳಾಗತ್ತೆ, ಹೋಮ್ ಥಿಯೇಟ್ರ್ ಎಲ್ಲ ಮಾಡಿದ್ರೆ ಜಾಗ ಚಿಕ್ಕದಾಗತ್ತೆ. ಸೊ ಈ ಥರ ಏನೇನೋ ಬರೀ ನೆಗೆಟಿವ್ ಥಾಟ್ಸು. ಅದನ್ನು ಕೇಳಿ ನಮಗೆ ಸ್ವಲ್ಪ ಬೇಜಾರಾಯಿತು. ಯಾಕೆ ಎಲ್ಲರೂ ಈ ಥರ ಮಾಡ್ತಾರೆ? ಓಕೆ, ನಮಗೊಂದು ಮನೆ ಕಟ್ಟಲೇಬೇಕಿತ್ತು, ಈ ಎಲ್ಲ ಎಲಿಮೆಂಟು ನಮ್ಮ ಮನೆಯಲ್ಲೇ ಮಾಡ್ಕೊಳ್ಳೋಣ, ಆಮೇಲೆ ಬೇಕಾದ್ರೆ ಯಾರು ಬೇಕು ಅದನ್ನು ನೋಡಿ ಲೈಕ್ ಆದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ ಅಂದರೆ ಅವ್ರಿಗೆ ಇಷ್ಟ ಅಂತ. ಬಟ್ ಟು ಬಿ ಫ್ರ್ಯಾಂಕ್, ನಾವು ಈ ಮನೆ ಆದಮೇಲೆ ಸುಮಾರು ಒಂದು 8-10 ಜನ ಇದನ್ನು ನೋಡಿ ಲೈಕ್ ಮಾಡಿ ಇದೇ ಕಾನ್ಸೆಪ್ಟ್ ಮೇಲೆ ಹೋಗಿದ್ದಾರೆ. ನಮಗೆ ಮೇಯ್ನು ಮಕ್ಕಳುಗಳು ಚಿಕ್ಕವರಿದ್ದಾಗ ನಮಗೆ ಅವ್ರಿಗೆ ಈ ಸ್ವಲ್ಪ ಹೊರಗಡೆ ಸ್ವಿಮ್ಮಿಂಗ್ ಪೂಲು ಅದೆಲ್ಲ ಕರ್ಕೊಂಡು ಹೋಗ್ತಾಯಿದ್ದು, ಮನೆಯಲ್ಲೇ ಮಾಡ್ಬೋದಲ್ಲ ಅನ್ನೋದು ಒಂದು ಕಾನ್ಸೆಪ್ಟ್ ಬಂತು. ಅದನ್ನು ನಾವು ಜನರಲಾಗಿ ಮಾಡಬೇಕಾದ್ರೆ ಏನು ಮಾಡ್ತಾರೆ, ಇಲ್ಲ ಬೇಸ್ಮೆಂಟ್ ಫ್ಲೋರು ಇಲ್ಲ ಟೆರೇಸಲ್ಲಿ ಮಾಡ್ತಾಯಿದ್ರು. ನಾವು ಇದನ್ನು ಹಾಲಲ್ಲೇ ಮಾಡ್ಕೊಂಡ್ವಿ. ಅದು ಹೆಂಗೆ ಕನೆಕ್ಟ್ ಆಯಿತು ಅಂದರೆ, ಈಗ ಮನೆಯಲ್ಲಿ ಪೇರೆಂಟ್ಸ್ ಆಗ್ಬೋದು, ನಮ್ಮಮ್ಮ ಅಥವಾ ಅತ್ತೆ ಮಾವ ಏಜ್ಡ್ ಯಾರು ಇದ್ರೂ ಮಕ್ಳುಗಳು ಆ ಕಡೆ ಸ್ವಿಮ್ಮಿಂಗು ಅದು ಇದು ಮಾಡ್ತಾಯಿದ್ರೆ, ಚಿಕ್ಕವ್ರು ಇರ್ಬೋದು, ಇವನ್ 6 ತಿಂಗಳಿಂದ ಆಲ್ಮೋಸ್ಟ್ 12, 13 ವರ್ಷ, 15 ವರ್ಷದವರೆಗೂ ಯಾರೇ ಸ್ವಿಮ್ ಮಾಡೋದಿದ್ರು ಅವ್ರ ಕಣ್ಣೆದುರುಗಡೆ ಇರ್ತಾರೆ. 5-6 ಮಕ್ಳುಗಳ ಜೊತೆಲಿ ಸೇರ್ಕೊಂಡು ಸ್ವಿಮ್ ಮಾಡಬೇಕಾದ್ರೆ ಅವ್ರಿಗೊಂಥರ ಖುಷಿ ಆಗುತ್ತೆ. ಆ ಟೈಮ್ ಅವರು ಮಕ್ಕಳು ಮತ್ತು ಪೇರೆಂಟ್ಸ್ ಎಂಜಾಯ್ ಮಾಡ್ತಾರೆ. ನೆಕ್ಸ್ಟು ಕಮಿಂಗ್ ಟು ದ ಹೋಮ್ ಥಿಯೇಟರು. ಈಗ ಅದನ್ನು ಅಷ್ಟೇ ಜನರಲಾಗಿ ಮಾಡ್ಬೇಕಾದ್ರೆ ಟೆರೇಸಲ್ಲಿ ಮಾಡೋದು, ಒಂದು ಲಾಸ್ಟ್ ಫ್ಲೋರಲ್ಲಿ ಹೋಮ್ ಥಿಯೇಟರ್ ತೊಗೊಂಡೋಗ್ತಾರೆ. ಬಟ್ ಅದು ಕನೆಕ್ಟ್ ಆಗಬೇಕು. ಅಟ್ಲೀಸ್ಟ್ ಈಗ ನೀವು ಹೊರಗಡೆ ಬರ್ತಿದ್ದಂಗೆ ನೀವು ನೋಡಿದ್ರೆ ನನಗೆ ಅಲ್ಲಿ ಹೋಗಿ ಕೂತ್ಕೋಬೇಕು, ಟೈಮ್ ಫ್ರೀ ಇದೆ ಅಂದರೆ ಒಂದು ಏನೋ ನೋಡೋದು, ಮೂವಿ ಅದು ಇದು ಆ ಥರ. ಅದನ್ನು ನಾವೇನು ಮಾಡಿದ್ವಿ, ಇನ್ ಬಿಟ್ವೀನ್ ಫಸ್ಟ್ ಫ್ಲೋರಲ್ಲೇ ಇದು ಮಾಡ್ಕೊಂಡ್ವಿ. ಆ ರೂಮ್ನ ನಾವು ಲಾಸ್ಟ್ ಫ್ಲೋರಿಗೆ ಪ್ಲ್ಯಾನ್ ಮಾಡಿದ್ವಿ. ಅದೇನಾಯಿತು, ನಮಗೆ 2 ರೂಮ್ಗೂ ಕನೆಕ್ಟ್ ಆಯಿತು. ಸೊ ಈಗ ನಾವು ಮೇಲ್ಗಡೆ ಫಸ್ಟ್ ಫ್ಲೋರ್ಗೆ ಹೋಗ್ತೀವಿ, ಹೋದಾಗ ನಮಗೆ ಆ ರೂಮ್ ನೋಡಿದ ತಕ್ಷಣ ಓಕೆ ಇವತ್ತು ಫ್ರೀ ಇದೆ, ನಾನು ಏನೋ ಒಂದು ಮೂವಿ ಗಿವಿ ನೋಡಬೇಕು ಅಥವಾ ಏನೋ ಒಂದು ನ್ಯೂಸ್ ಎಲ್ಲದಕ್ಕೂ ಕನೆಕ್ಟ್ ಆಗೋ ಥರ ಇರಲಿ ಅಂತ ಬಿಟ್ಟು ಮಾಡಿ. ಇದು 40x50 ಸೈಟ್ ಆಗಿದ್ದರಿಂದ ಮುಂದೆಗಡೆ ಒಂದು 10 ಫೀಟ್ ನಾವು ಕಂಪ್ಲೀಟ್ ನ್ಯಾಚುರಲ್ ಗಾರ್ಡನ್ಗೆ ಅಂತ ಅಂದ್ಬಿಟ್ಟು 10 ಫೀಟ್ ಕಂಪ್ಲೀಟ್ ಬಿಟ್ಬಿಟ್ವಿ. ಸೊ ಅಲ್ಲಿ ನಮಗೆ ಮೇಯ್ನು ಎಂಟ್ರೆನ್ಸಲ್ಲಿ ಶೋ ಪ್ಲಾಂಟ್ಸು ಅದೆಲ್ಲ ಪ್ರಾವಿಷನ್ ಮಾಡ್ಕೊಂಡ್ವಿ. ಅದಾದಮೇಲೆ ಇನ್ನು ಬೆಡ್ರೂಮಲ್ಲೆಲ್ಲ ಬಂದಾಗ ನಮಗೇನಾಯಿತು, ಸೊ ಬರೀ ರೂಮ್ ದೊಡ್ಡದು ಆ ಥರ ಎಲ್ಲ ಮಾಡ್ಕೊಳ್ಳೋ ಬದಲು ಸ್ವಲ್ಪ ಗ್ರೀನ್ರಿ ಇರಲಿ, ಸ್ಕೈಲೈಟ್ ಎಲ್ಲ ಮಾಡಿಕೊಂಡು, ಸೊ ಬೆಳಗ್ಗೆ ಎದ್ದ ತಕ್ಷಣ ಅಟ್ಲೀಸ್ಟ್ ಆ ಗ್ರೀನ್ರಿ ನೋಡುವಂಥ ಅವಕಾಶ ಇರಲಿ ಅಂದ್ಬಿಟ್ಟು ಏನು ಮಾಡಿದ್ವಿ, ಬೆಡ್ರೂಮ್ಗಳಲ್ಲಿ ನಾವು ಸ್ಕೈಲೈಟ್ ಪ್ರಾವಿಷನ್ ಮಾಡಿ ಅಲ್ಲೂ ಗಾರ್ಡನ್ ಪ್ರಾವಿಷನ್ ಮಾಡ್ಕೊಂಡ್ವಿ. ಸೊ ಫಸ್ಟ್ ಫ್ಲೋರಿಗೆ ಬಂದಾಗ ನಮಗೆ ಮೇಯ್ನು ಹಾಲು, ದೇವ್ರ ಮನೆ, ಪೂಜೆ ರೂಮಲ್ಲಿ ನಾವು ತುಂಬಾ ಡೆಕೋರೇಟಿವ್ ಥರ ಏನು ಮಾಡಿಲ್ಲ. ಆದರೂ ಡೀಸೆಂಟ್ ಆಗಿರ್ಬೇಕಂತ ಅಂದ್ಬಿಟ್ಟು ವುಡನ್ ಪ್ಯಾನಲ್ ಜೊತೆನಲ್ಲಿ ಫಾಲ್ ಸೀಲಿಂಗು ಮತ್ತು ಕಂಪ್ಲೀಟ್ ವೈಟು. ಸೊ ಮತ್ತು ಎಲ್ಲ ಕಡೆಯಿಂದನೂ ವಿಸಿಬಿಲಿಟಿ ಇರಬೇಕಂದ್ಬಿಟ್ಟು ಗ್ಲಾಸ್ ಡೋರು. ಸೊ ಕಂಪ್ಲೀಟ್ ಗ್ಲಾಸ್ ಡೋರು, 8 ಫೀಟ್ ಗ್ಲಾಸ್ ಡೋರ್ ಹೈಟ್ ಮಾಡಿದ್ದೀವಿ. ಅದೇನಾಗುತ್ತೆ, ನಿಮಗೆ ಹಾಲಲ್ಲಿ ಎಲ್ಲೇ ಕೂತ್ಕೊಂಡ್ರು ಆ ಲೈಟು ಮತ್ತು ಆ ಪಾಸಿಟಿವ್ ವೈಬ್ರೇಷನ್ಸ್ ಅದು ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಮನೆ ಒಳಗಡೆ ಬಂದ ತಕ್ಷಣ ಆ ದೇವ್ರ ಮನೆ ನಮ್ಗೆ ಎದುರುಗಡೆ ಕಾಣಿಸೋದ್ರಿಂದ, ಗ್ಲಾಸು ಅದೆಲ್ಲ ಕೊಟ್ಟಿರೋದ್ರಿಂದ ಒಂಥರ ಆ ಫೀಲೇ ಒಂಥರ ಡಿಫ್ರೆಂಟ್ ಆಗಿದೆ. ಒಂದು ಅಕ್ವೇರಿಯಂ ಇಡ್ಲಿಕ್ಕೆ ಒಂದು ಜಾಗ, ಬಾಲ್ಕನಿ, ಡೈನಿಂಗು, ಕಿಚನ್ನು, ಸ್ಟೋರ್ ರೂಮು, ಯುಟಿಲಿಟಿ ಇಷ್ಟನ್ನು ನಾವು ಗ್ರೌಂಡ್ ಫ್ಲೋರಲ್ಲಿ ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಲಿಫ್ಟ್ ಕನೆಕ್ಟ್ ಇದೆ 4 ಫ್ಲೋರ್ಗೂ. ಫಸ್ಟ್ ಫ್ಲೋರಲ್ಲಿ ಬಂದಾಗ ನಮಗೆ ಮೇಯ್ನು ಸ್ವಿಮ್ಮಿಂಗ್ ಪೂಲು ಎಲ್ಲ ಫ್ಲೋರಿಂದನೂ ಕನೆಕ್ಟ್ ಆಗೋ ಥರ ಮಾಡ್ಕೊಂಡು, ಯಾವ ಆ್ಯಂಗಲಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ ಸ್ವಿಮ್ಮಿಂಗ್ ಪೂಲ್ ಕಾಣಬೇಕು ಆ ಥರ ಪ್ರಾವಿಷನ್. ಫಸ್ಟ್ ಫ್ಲೋರಲ್ಲಿ ನಮಗೆ ಮಾಸ್ಟರ್ ಬೆಡ್ರೂಮು, ಮಗಳಿಗೊಂದು ರೂಮು, ಸೆಕೆಂಡ್ ಫ್ಲೋರಲ್ಲಿ ಮತ್ತೆ ನಾವು ಫ್ಯೂಚರು ಇನ್ನು ಮಕ್ಕಳು ಓದೋ ಏಜಲ್ಲಿದ್ದಾಗ ಅವ್ರ ಬುಕ್ಸ್ ಇಟ್ಕೊಳ್ಳೋಕ್ಕೆ ಅಥವಾ ಅವ್ರದ್ದೇನಾದರೂ ಸ್ಟಡಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಮೆಜನೈನ್ ಕಾನ್ಸೆಪ್ಟ್ ಹೋದ್ವಿ.
ಮೆಜಾನಿನ್ ಕಾನ್ಸೆಪ್ಟಲ್ಲಿ ಒಂದು ಫ್ಲೋರಲ್ಲಿ ಅವ್ರಿಗೆ ಓದ್ಕೊಳ್ಳೋಕ್ಕೆ ಬೇಕಾಗಿರುವಂಥ ಸ್ಟಡಿ ಟೇಬಲ್ ಆಗ್ಬೋದು, ಬುಕ್ ಶೆಲ್ಫು ಅದೆಲ್ಲ ಮಾಡ್ಕೊಂಡು ಕೆಳಗಡೆ ಬೆಡ್ರೂಮ್ ಪ್ರಾವಿಷನ್ ತೊಗೊಂಡಿದ್ದೀವಿ. ಒಂದು ಅಂಡೆ ಒಲೆ ಮಾಡಬೇಕಂತಿತ್ತು ಸ್ನಾನಕ್ಕೆ. ನಮ್ಮ ಪೇರೆಂಟ್ಸು ಅದನ್ನು ನಮ್ಮ ಹಳ್ಳಿನಲ್ಲಿ ಬಳಸ್ತಾ ಇದ್ವಿ. ಸೊ ಅದೇ ಕಾನ್ಸೆಪ್ಟ್ ನಮ್ಗೆ ಇಲ್ಲಿ ಮಾಡಲೇಬೇಕಿತ್ತು ಅಂತಿತ್ತು. ಹಂಗಾಗಿ ನಾವು ಒಂದು ಅಂಡೆ ಒಲೆ ಮಾಡ್ಕೊಂಡ್ವಿ. ಅದನ್ನು ಕಂಟಿನ್ಯೂಸ್ ಬಳಸ್ತಾ ಇದ್ದೀವಿ ನಮಗೆ. ಸೊ ವೀಕ್ಲಿ ಒಂದು ಸಲ ಅಥವಾ 2 ಸಲ ಬಳಸ್ತಾ ಇದ್ವಿ. ಮತ್ತು ಈ ಮಳೆಗಾಲದಲ್ಲಿ ಆ ಟೈಮಲ್ಲಿ ಕಂಟಿನ್ಯೂಸ್ ಆಗಿ ವಾರಗಟ್ಟಲೆ ಬಳಸ್ತಾ ಇದ್ದೀವಿ. ಅದೊಂದು ತುಂಬ ಚೆನ್ನಾಗಿ ಇದಾಗ್ತಾ ಇದೆ. ಸೊ ಒಂಥರ ಊರಲ್ಲಿರೋ ಥರ ಫೀಲೇ ನಮಗೆ ಸಿಟಿನಲ್ಲೂ ಸಿಗ್ತಾ ಇದೆ. ಬೇಸಿಕಲಿ ಏನಾಗುತ್ತೆ, ಈಗ ಮನೆ ಕಟ್ಟಬೇಕಾದ್ರೆ ಮನೆ ಮಿಸಸ್ ಅವ್ರದ್ದು ಒಂಥರ ಥಾಟ್ಸ್ ಇರುತ್ತೆ, ಮಕ್ಳದ್ದು ಒಂಥರ ಥಾಟ್ಸ್ ಇರುತ್ತೆ. ಬಟ್ ನಾವೇನು ಮಾಡಬೇಕಂದ್ರೆ ಅವ್ರವ್ರ ಫೀಲಿಂಗ್ನ ಅವ್ರವ್ರ ಹತ್ರನೇ ಕೇಳಿ ಮಕ್ಳಿಗೆ ಏನು ಬೇಕಾಗತ್ತೆ ಅದನ್ನು ಕೇಳಿ ತಿಳ್ಕೊಬೇಕು, ಅಥವಾ ಫ್ಯಾಮಿಲಿ ಅವ್ರಿಗೆ ಏನು ಬೇಕಾಗತ್ತೆ ಕೇಳಿ. ಈಗ ಕೆಲವ್ರು ಏನಾಗುತ್ತೆ, ಈಗ ಹೋಮ್ ಥಿಯೇಟ್ರ್ ಇಷ್ಟಪಡ್ತಾರೆ. ಅದು ಇವಾಗ ಕಾಮನಾಗಿ ಎಲ್ಲರೂ ಮಾಡ್ತಿರೋಂಥ. ಕೆಲವ್ರು ಲಿಫ್ಟ್ ಇಷ್ಟಪಡ್ತಾರೆ. ಬಿಕಾಸ್ ಮುಂದಕ್ಕೆ ನಮಗೆ ಏನಾದರೂ ತೊಂದರೆ ಆದಾಗ ಅಥವಾ ಮೇಲ್ಗಡೆ ಫ್ಲೋರ್ ಓಡಾಡೋಕ್ಕಲ್ಲ ಆ ಥರ. ಸೊ ಅವ್ರವ್ರ ಥಾಟ್ಸು ಏನೇನಿದೆ ಅದನ್ನು ಕೇಳಿಕೊಂಡು ಅದರಲ್ಲಿ ಎಷ್ಟು ಮ್ಯಾಕ್ಸಿಮಮ್ ನಾವು ಆ ಸ್ಪೇಸ್ನ ಅದಕ್ಕೆ ಬೇಕಾಗಿರೋ ಥರ ಬಳಸ್ಕೊಂಡು ಮಾಡ್ಕೋಬೋದು. ಅದರಲ್ಲಿ ಈಗ ಮಕ್ಕಳಿಗೆ ಹೋಮ್ ಥಿಯೇಟ್ರೆಲ್ಲ ಮಾಡಿದಾಗ ನಮಗೆಲ್ಲ ಟೈಮ್ ಇರಲ್ಲ, ನಾವು ಯಾರೂ ನೋಡೋದೇ ಇಲ್ಲ ಅಂತ. ನಾನು ನೋಡಲ್ಲ ಅಂತಂದರೆ ಮಕ್ಕಳು ನೋಡಲ್ಲ ಅಂತಾಗಲಿ, ಫ್ಯಾಮಿಲಿ ನೋಡಲ್ಲ ಅಂತಾಗಲಿ ಏನಂತಲ್ಲ, ಅವ್ರಿಗೂ ಏನು ಬೇಕು ಅನ್ನೋದು ಕೇಳ್ಕೊಬೇಕಾಗುತ್ತೆ. ಬಿಕಾಸ್ ನಾನು ದುಡಿತಾ ಇದ್ದೀನಿ, ನಾನು ಒಬ್ಬನಿಗೆ ಏನು ಬೇಕು ನೋಡ್ಕೊಳ್ಳೋದಲ್ಲ. ಸೊ ನಮಗೋಸ್ಕರ ಅವರು ಜೊತೇಲಿ ಇರ್ತಾರೆ, ಅವರು ಟೈಮಿಗೂ ನಾವು ಬೆಲೆ ಕೊಡೋಕ್ಕಾಗತ್ತೆ. ಹಂಗಾಗಿ ಅವ್ರಿಗೆ ಏನು ಬೇಕೋ ಅದನ್ನು ಕೇಳ್ಕೊಂಡು. ನನ್ನ ಮಗ ಆ್ಯಕ್ಚುಲಿ ಚಿಕ್ಕವನ್ ಮ್ಯಾಮ್. ಈ ಮನೆ ನಾವು ಕಟ್ಟಿ ಬಂದಾಗ ಇ ವಾಸ್ ಓನ್ಲಿ 9 months ಅನ್ಸುತ್ತೆ. ಇಸ್ ಅ ಸ್ಮಾಲ್ ಬೇಬಿ. ಮಗಳು ಬಂದು ಆಲ್ಮೋಸ್ಟ್ ಇ ವಾಸ್ 6-8 years ಸಮಥಿಂಗ್ ಏನೋ ಇದ್ಲು. ಚಿಕ್ಕ ಮಕ್ಕಳೇನೆ. ಈಗ ನೀವು ನೋಡಿ ಈ ಥರ ಮನೆ ಸ್ಪ್ಲಿಟ್ ಕಾನ್ಸೆಪ್ಟು, ಮೆಟ್ಲುಗಳು, ಚಿಕ್ಕ ಮನೆ, ಚಿಕ್ಕ ಮಕ್ಳುಗಳು ಮೆಟ್ಲು ಹತ್ತಬೇಕಾದ್ರೆ ಬೀಳ್ತಾರೆ, ಮಾಡ್ತಾರೆ, ಆ ಥರ ಒಂದು ಎಲ್ಲರಿಗೂ ಅದೊಂದು ಕಾನ್ಷಿಯಸ್ ಇರುತ್ತಲ್ವ. ಆ ಥರ ಏನೂ ಇಲ್ಲಿವರೆಗೂ ಫೀಲ್ ಆಗಿಲ್ಲ. ಅಂದರೆ ಅವರು ಒಂದು ಸಲ ಗೆಟ್ಟು ನೋ ಅಲ್ಲ ಎಲ್ಲದೂ, ಈ ಮೆಟ್ಲು ಇದು ಅಲ್ಲಿದೆ ಅಂದರೆ. ಯಾಕಂದ್ರೆ ನಾನು ಈಗ ಹೇಳ್ದಾಗ ನನ್ನ ಮಗ 9 months ಅಷ್ಟೇ. ಬಟ್ ಈ ವಾಸ್ ವೆಲ್ ನೋನ್ ಎಲ್ಲ ಕಡೆ, ನೀಟಾಗಿ ಹೋಗೋದಾಗಲಿ ಇಟ್ಕೊಂಡು ಬರೋದಾಗಲಿ ಆ ಥರ. ಅಂದರೆ ಅವ್ರಿಗೆ ಅದು ಅಡ್ಜಸ್ಟ್ ಆಗಿಬಿಟ್ರು ಎಲ್ಲ ಕಡೆನೂ. ಬೀಯಿಂಗ್ ಎನ್ ಇಂಜಿನಿಯರ್, ಅವ್ರು ಯಾವಾಗಾದ್ರೂ ಅವ್ರ ಕ್ಲೈಂಟ್ಸ್ನ ಮನೆಗೆ ನೋಡೋಕೆ ಕರ್ಕೊಂಡ್ಬಂದ್ಬಿಡ್ತಾರೆ. ಇಲ್ಲ ರೆಡಿ ಇರೋ, ಇವ್ರು ಬರ್ತಿದ್ದಾರೆ, ಇವ್ರು ನೋಡ್ಬೇಕು. ಬಿಕಾಸ್ ಎಸ್ ಬಿಲ್ಟ್ ಸಮಥಿಂಗ್ ಯೂನೀಕ್ ಅಲ್ಲ, ಯಾರಿಗಾದ್ರು ತೋರಿಸ್ಬೇಕಂದ್ರೆ ಇಟ್ ಶುಡ್ ಬಿ ರೆಡಿ ಅಂತ. ಆ ಸ್ಟುಡಿಯೋ ರೆಡಿ ಇರಬೇಕು ಅನ್ನೋ ಕಾನ್ಸೆಪ್ಟ್ ಅವ್ರದ್ದು. ಸೊ ಇದು 9 years ಆಗಿದೆ ಮನೆ ಕಟ್ಟು. ಇಲ್ಲಿವರೆಗೂ ಆ ಕಟ್ಟಿದ್ರಿಂದ ಇಲ್ಲಿವರೆಗೂ ಇವಾಗಲೂ ಮನೆಗೆ ಬಂದ್ರೂ ಯಾರು ಒಂದು ಪೂಜೆ ಮಾಡಿದ್ರು ಹೊಸ ಮನೆನ ಅಂತ ಕೇಳ್ತಾರೆ. ಸೊ ಆ ಥರ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಮಿಡ್ಲಲ್ಲಿ ಆ ಪ್ಯಾಂಡಮಿಕ್ ಬಂದಾಗ ಅವನಿಗೆ ಹೊರಗಡೆ ಕರ್ಕೊಂಡು ಹೋಗೋಕೆ ಆಗ್ತಿರ್ಲಿಲ್ಲ. ಆ ಟೈಮಲ್ಲಿ ಈ ಮನೆನ ತುಂಬ ನೀಟಾಗಿ ಯುಟಿಲೈಸ್ ಮಾಡ್ಕೊಂಡ್ವಿ ಅಂದ್ಕೊಳ್ತೀವಿ. ಬಿಕಾಸ್ ಅವನು ಚಿಕ್ಕವನು, ಮಕ್ಕಳು ಚಿಕ್ಕವಳು, ಹೊರಗಡೆ ಬಿಡೋಂಗಿಲ್ಲ. ಈ ಪೂಲ್ ಯೂಸ್ ಮಾಡಿದಾಗಲಿ, ಹೋಮ್ ಥಿಯೇಟರ್ ಯೂಸ್ ಮಾಡೋದು, ಆಮೇಲೆ ಓಪನ್ ಗಾರ್ಡನ್ ಸ್ಪೇಸಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು, ಅಲ್ಲಿ ಸಮ್ ವೆಜಿಟೇಬಲ್ಸ್ ಅದಾಗಲಿ ಇದಾಗಲಿ ಸ್ಪನಾಚಸ್ ಎಲ್ಲ ಬೆಳೆಯೋದು, ಅವ್ರ ಜೊತೆ ಕುತ್ಕೊಂಡು ಅದನ್ನೆಲ್ಲ ಕೆಲಸ ಮಾಡೋದು. ಸೊ ತುಂಬ ಟೈಮ್ ಕೊಟ್ಟಿದ್ದೀವಿ ಅನ್ಸುತ್ತೆ. ಆ ಟೈಮ್ ನಮಗೂ ಸಿಕ್ತು, ಆ ಟೈಮ್ ಕೊಟ್ಟಿದ್ದೀವಿ. ಸೊ ಎಲ್ಲ ಥರನೂ ಅವರು ನಮ್ಮ ಜೊತೆ ಮಿಂಗಲ್ ಆಗಿದ್ದಾರೆ. ಆ್ಯಂಡ್ ಇಲ್ಲೂ ಆಗ್ತಾನೆ ಇದ್ದಾರೆ. ಇವಾಗ ಬೆಳೆದು ಬಿಟ್ಟಿದ್ದಾರೆ, ಅದ್ರ ಜೊತೆನಲ್ಲಿ ಮನೆ ಜೊತೆ ಬೆಳ್ಕೊಂಡು ಬಂದಿದ್ದಾರೆ. ಅಂದರೆ ಅವರಿಗೆ ಈಗ ಏನಾಗಿದೆ ಅಂದರೆ ಮಕ್ಳುಗಳು ಡಿಟ್ಯಾಚ್ಡ್ ಆಗಿಬಿಟ್ಟಿದ್ದಾರೆ ಮ್ಯಾಮ್. ಅಲ್ಲಿ ನಾವು ಬೆಳೆದಿದ್ದು ಇದಕ್ಕೂ ಇವ್ರಿಗೂ ತುಂಬ ಡಿಟ್ಯಾಚ್ಡ್ ಆಗಿಬಿಟ್ಟಿದ್ದಾರೆ. ನೀವು ಕರ್ಕೊಂಡೋಗಿ ಹಳ್ಳಿ ಅಥವಾ ನಮ್ಮನೆ ಊರುಗಳಿಗೆ ಬಿಟ್ರೂ ಅದೊಂದು ಹಿಂಗೆ ವಿಡಿಯೋ ಮಾಡೋ ಕಾನ್ಸೆಪ್ಟಲ್ಲಿ ಇಟ್ಕೊಂಡ್ಬಿಟ್ಟು ಬಂದುಬಿಡ್ತಾರೆ. ಅವ್ರಿಗೇನು ಅದು ಅನಿಸೋದಿಲ್ಲ. ಬಟ್ ಅಟ್ಲೀಸ್ಟ್ ಎಲ್ಲೋ ನಾವು ಇರೋ ತುಂಬ ಟೈಮ್ ಸ್ಪೆಂಡ್ ಮಾಡೋ ಜಾಗದಲ್ಲಾದರೂ ಅಟ್ಲೀಸ್ಟ್ ಲೆಟ್ ದೆಮ್ ಸಿ ವಾಟ್ ಇಟ್ ಈಸ್ ಅನ್ನೋದಕ್ಕೋಸ್ಕರ ಆ ಕಾನ್ಸೆಪ್ಟ್ಗಳನ್ನ ಒಂದೊಂದು ನಮಗೇನು ತುಂಬ ಹತ್ತಿರವಾಗಿದೆ ಅದನ್ನು ನಾವು ಮನೆಗಳಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಇಟ್ಸ್ ನಾಟ್ ಸೋ ಮಚ್ ನಾವು ಹಳ್ಳಿನೇ ತರಲಿಕ್ಕಾಗಲ್ಲ ಮನೆಗಳಿಗೆ. ಇನ್ನು ಲಿವಿಂಗ್ ಇನ್ ಅ ಕಾಂಕ್ರೀಟ್ ಸಿಟಿ ಎಲ್ಲ ಅದು ಮಾಡಲಿಕ್ಕಾಗಲ್ಲ. ಬಟ್ ಎಷ್ಟಾಗುತ್ತೆ ಸಾಧ್ಯವಾದಷ್ಟು ಮಾಡ್ಕೊಂಡಿದ್ದೀವಿ. ನಮ್ಮದೊಂದು ಚಿಕ್ಕ ಗೂಡಿರಬೇಕು,
ಅಂದರೆ ನಮಗೆ ಏನಂದರೆ ಅಲ್ಲಿ ಒಳಗಡೆ ಹೋದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ಏನೂ ಒಂದು ಕೊರತೆ ಇರಬಾರ್ದು ಅನ್ನೋದೊಂದು ಇರುತ್ತಲ್ಲ ಫೀಲು. ಆ ಫೀಲು ಈ ಮನೆಯಲ್ಲಿ ಐ ಥಿಂಕ್ 100% ಫುಲ್ಫಿಲ್ಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಸಮ್ ಸಾರ್ಟ್ ಆಫ್ ಇರುತ್ತಲ್ಲ, ಏನಾದ್ರು ಒಂದೊಂದು ಕ್ವೈರೀಸು, ಏನಾದ್ರು ಒಂದೊಂದು ಇಲ್ಲದೆ ಹೋಗ್ಬಿಡತ್ತೆ ಅನ್ನೋದಿರುತ್ತಲ್ಲ. ಬಟ್ ಒಂದು ಫಸ್ಟ್ ಇದ್ದಿದ್ದ ಮನೆಗೂ ಇಲ್ಲಿಗೆ ಬರೋಷ್ಟರಲ್ಲಿ ಆ ಅಪ್ಗ್ರೇಡೇಷನ್ಸ್ ಮಾಡ್ಕೊಂಡಿದ್ದಾಗಲಿ ಪ್ರತಿಯೊಂದು, ನಾವಲ್ಲಿ ಇಲ್ಲಿಗೆ ಮನೆಗೆ ಬರೋಷ್ಟರಲ್ಲಿ ನಮ್ಮ ಮಕ್ಕಳು ಬಂದಿದ್ದು, ಮಕ್ಳಿಗೋಸ್ಕರನೂ ಎಕ್ಸ್ಟ್ರಾ ಏನೇನು ಬೇಕು ಇನ್ ಫ್ಯೂಚರಿಸ್ಟಿಕ್ ಆಗಿ ಥಿಂಕ್ ಮಾಡಿದ್ದಾಗಲಿ ಎಲ್ಲದನ್ನೂ ಫಿಟ್ ಮಾಡಿಕೊಂಡು ಒಂಥರ ಫುಲ್ಫಿಲ್ಡ್ ಆಗಿ ನಮಗೆ 100% ನಮಗೆ ಇಲ್ಲಿ ಏನೂ ಒಂದು ಕೊರತೆ ಇಲ್ಲ ಅನ್ನೋ ಥರ ಮನೆ ಅಂತ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಇದು ಮನೆ ಅಂದರೆ ಲೈಕ್ ನಮಗೊಂದು ಗೂಡು, ಚಿಕ್ಕ ಗೂಡು. ಇಟ್ಸ್ ಕಂಪ್ಲೀಟೆಡ್. ಸೊ ನಾನು ಪ್ರತಿಯೊಬ್ಬರಿಗೂ ಹೇಳೋದು, ಮನೆ ಕಟ್ತೀವಿ, ಒಂದು ಪಾರ್ಕಿಂಗು ಅಥವಾ ಒಂದು ಇದಕ್ಕೋಸ್ಕರ ನಾವು ಉಸಿರಾಡೋದು ಯಾವುದರಿಂದ ಉಸಿರಾಡ್ತೀವಿ ಅನ್ನೋದನ್ನೇ ಮರ್ತ್ಬಿಡ್ತಾ ಇದ್ದಾರೆ. ಖಾಲಿರೋ ಜಾಗದಲ್ಲಿ 2 ಗಿಡ ನೆಡೋದ್ರಿಂದ ಏನು ಕಳ್ಕೊಳ್ಳೋದೇನಿಲ್ಲ. ಸೊ ಎದುರುಗಡೆ ಅಕ್ಕಪಕ್ಕ ಎಲ್ಲಿ ಖಾಲಿ ಇದೆ ಎಲ್ಲ ನೆಟ್ಟೆ ಬೆಳೆಸಿದ್ರೆ, ಈಗ ನಾವು ಬೆಳೆಸಿರೋ ಗಿಡಗಳು ನೋಡಿದಾಗ ಆ ಖುಷಿನೇ ಬೇರೆ. ನಾವಿರ್ತೀವಿರಲ್ವೋ, ಬಟ್ ನಾವು ಮನೆ ಮುಂದೆಗಡೆ ಇವಾಗ ಪರ್ಟಿಕ್ಯುಲರಾಗಿ ಬೇಕು ಅಂತಲೇ 3 ಗಿಡಗಳು ಹಾಕೊಂಡ್ವಿ. ಕಾರ್ ಪಾರ್ಕಿಂಗ್ ಅದೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ, ಬಟ್ ನಿಲ್ಲಿಸ್ಬೋದು ಕಾರು. ಆ 3 ಗಿಡಗಳು ಇವತ್ತು ನಾವು ಮನೆ ಕಟ್ಟಿದ್ದಕ್ಕಿಂತ ಎತ್ತರ ಬೆಳೆದಿದೆ. ಆ ನೆರಳು ಅದು, ಮತ್ತು ಒಳಗಡೆ ಕಿಟಕಿ ತೆಗೆದಾಗ ಬರೀ ಕಾಣೋ ಗ್ರೀನ್ರಿ, ಎಷ್ಟು ಆಕ್ಸಿಜನ್ ಇದಾಗತ್ತೆ ಅದನ್ನು ನಾವು ತೊಗೋಬೇಕು. ಆಸೆ ಒಬ್ಬರು ಯಾರೇ ಆಗಲಿ ಮನೆ ಕಟ್ಟೋರು, ಗೌರ್ಮೆಂಟ್ ರೂಲ್ಸ್ ಇದೆ, ರೂಲ್ಸನ್ನ ಫಾಲೋ ಮಾಡ್ತಿರುತ್ತೆ. ಅಟ್ಲೀಸ್ಟ್ ನಮ್ಮ ಒಂದು ಪ್ರಕೃತಿಗೆ ನಾವು ಏನು ಮಾಡ್ತಿದ್ದೀವಿ ಅಥವಾ ಅದರಿಂದ ಏನು ನಮ್ಗೆ ಉಪಯೋಗ ಇದೆ ಅನ್ನೋದು ತಿಳ್ಕೊಳ್ದೇ ಇದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಪ್ರತಿಯೊಬ್ಬರು ನೀವು ಯಾರೇ ಮನೆ ಕಟ್ಟಿ, ನಿಮ್ಮ ಬಾಡಿಗೆ ಮನೇಲಿ ಇರಲಿ ಅಥವಾ ಸ್ವಂತ ಕಟ್ತಿರೋ ವಾಟ್ ಎವರ್, ಮನೆ ಮುಂದೆ ಖಾಲಿ ಇದ್ದಾಗ 1-2 ಗಿಡ ಬಿಟ್ಟು 1 4-5 ವರ್ಷ ಬೆಳೆಸಿದ್ರೆ ಅದು ಎಷ್ಟು ದೊಡ್ಡದಾಗಿ ಬೆಳ್ಕೊಳುತ್ತೆ. ಆಮೇಲೆ ಯಾರೂ ಡಿಸ್ಟರ್ಬ್ ಮಾಡಲ್ಲ.